ಇವತ್ತು ನಾನು ತೆಂಗಿನಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ತುಂಬಾ ಈಸಿ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಈಸಿಯಾದ ಮೆಥಡಲ್ಲಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಫೇವ್ರೆಟ್ ಹಲ್ವಾ ಯಾವುದು ಅಂತ ನನಗೆ ತಿಳಿಸಿ. ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದಾದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ನೋಡಿ ಬೆಳೆತ ತೆಂಗಿನಕಾಯಿ ತಿರುಳನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೆಂಡರ್ ಆಗಿರಬಾರ್ದು ಹಾಗೂ ತುಂಬ ಇದು ಹಾರ್ಡ್ ಆಗಿರಬಾರ್ದು, ಸೆಮಿ ಸಾಫ್ಟ್ ಬರುತ್ತಲ್ವ ಅದನ್ನು ಯೂಸ್ ಮಾಡಬೇಕು. ಬೆಳೆತ ತೆಂಗಿನಕಾಯಿ, ಕೋಮಲ್ ಅಲ್ಲ, ಬೆಳೆತ. ಇದನ್ನು ನಾನು ಒಂದು ಇಡೀ ತೆಂಗಿನಕಾಯಿ ತಿರುಳನ್ನು ತಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ಇದರಲ್ಲಿ ಗಟ್ಟಿ ಪೀಸಸ್ ಇರಬಾರ್ದು. ಚೆನ್ನಾಗಿ ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ನೋಡಿ ನಾನು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಅರ್ಧ ಕಪ್. ನಾನು ಒಂದು ಇಡೀ ತೆಂಗಿನಕಾಯಿ ತಿರುಳನ್ನು ಹಾಕಿದ್ದೇನೆ, ಅದು 1 ಕಪ್ಪಷ್ಟಿದೆ. ಅದಕ್ಕೆ ಅರ್ಧ ಕಪ್ ಕಾರ್ನ್ಫ್ಲವರ್ ಹಾಗೂ ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೋಡಿ ಯಾವುದೇ ರೀತಿಯ ಲಂಪ್ಸ್ ಇರಬಾರ್ದು, ಗಟ್ಟಿ ಯಾವುದು ಇರಬಾರ್ದು ಪೀಸಸ್. ಸ್ಮೂತಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಟೋಟಲಿ ನೋಡಿ 1 ಕಪ್ ತೆಂಗಿನಕಾಯಿ ತಿರುಳಿನ ಪೇಸ್ಟ್, ಅರ್ಧ ಕಪ್ ಕಾರ್ನ್ಫ್ಲವರ್, ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಇದು ಇವಾಗ ಆಗಿದೆ. ಈ ರೀತಿ ಬಂದರೆ ಆಯಿತು. ಓಕೆ, ನೆಕ್ಸ್ಟ್ ನಾವೊಂದು ಪ್ಯಾನಲ್ಲಿ ನಾನು 1 ಕಪ್ ಸಕ್ಕರೆ ಹಾಕಿಟ್ಟಿದ್ದೀನಿ. ಆ 1 ಕಪ್ ಸಕ್ಕರೆಗೆ ನಾನು 3/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರನ್ನು ಹಾಕಿ ಸಕ್ಕರೆ ಡಿಸಾಲ್ವ್ ಆಗಲಿಕ್ಕೆ ನಾವು ಇಡಬೇಕು. ಅಷ್ಟರ ತನಕ ನಾವಿಲ್ಲಿ ಮೋಲ್ಡನ್ನು ರೆಡಿ ಮಾಡಬೇಕು. ನಾವು ಯಾವ ಪಾತ್ರೆಗೆ ನೋಡಿ ಹಲ್ವಾನ ಹಾಕ್ತೀವಿ ಆ ಪಾತ್ರೆಯನ್ನು ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಡಬೇಕು. ನಾನು ಈ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನು ಇದನ್ನು ಚೆನ್ನಾಗಿ ಗ್ರೀಸ್ ಮಾಡಿ ಇಡ್ತಾ ಇದ್ದೀನಿ. ಓಕೆ, ಇದು ರೆಡಿ ಆಗಿದೆ. ಸೊ ಇಲ್ಲಿ ನೋಡಿ ಸಕ್ಕರೆ ಕೂಡ ಚೆನ್ನಾಗಿ ಡಿಸಾಲ್ವ್ ಆಗಿ ಬಂದಿದೆ. ಈ ಸ್ಟೇಜಲ್ಲಿ ನಾವು ರೆಡಿ ಮಾಡ್ಕೊಂಡಿರುವ ತೆಂಗಿನಕಾಯಿ ತಿರುಳಿನ ಪೇಸ್ಟನ್ನು ಹಾಕಬೇಕು. ಓಕೆ, ನೋಡಿ ಇದನ್ನು ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವು ಕಾರ್ನ್ಫ್ಲವರ್ ಹಾಕ್ತೀವಿ ನೋಡಿ, ಆದ್ದರಿಂದ ಇದು ಬೇಗನೆ ಗಟ್ಟಿ ಆಗುತ್ತೆ. ಆ ನಂತರ ನಾವು ಫ್ಲೇಮನ್ನು ಇಲ್ಲಿ ಸ್ಲೋ ಅಲ್ಲಿ ಇಡಬೇಕಾಗುತ್ತೆ. ಒಮ್ಮೆ ನಾವು ಕಾರ್ನ್ಫ್ಲವರ್ ಮಿಕ್ಸ್ಚರನ್ನು ಹಾಕಿದ ನಂತರ ಫ್ಲೇಮ್ ಸ್ಲೋ ಅಲ್ಲೇ ಇರಬೇಕು. ಕೈ ಬಿಡದೆ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನಾನು ಇಲ್ಲಿ 3/4 ಚಮಚದಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಇದು ಹಾಕಲೇಬೇಕು. ಹಾಕದಿದ್ರೆ ಏನಾಗುತ್ತೆ ಅಂದರೆ ಹಲ್ವಾ ಸೆಟ್ ಆದ ನಂತರ ತುಂಬಾ ಗಟ್ಟಿ ಆಗುತ್ತೆ. ನಮ್ಮದು ಶುಗರ್ ಏನಿದೆ ನೋಡಿ ಅದು ಕ್ರಿಸ್ಟಲೈಸ್ ಆಗುತ್ತೆ. ಆದ ಕಾರಣ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ಹೇಳಿ ನಾನು ನಿಂಬೆ ಜ್ಯೂಸನ್ನು ಹಾಕ್ತಾ ಇದ್ದೀನಿ 3/4 ಚಮಚದಷ್ಟು. ಅದು ಹಾಕದಿದ್ರೆ ಮತ್ತೆ ನಿಮಗೆ ಹಲ್ವಾ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಓಕೆ, ಇವಾಗ ನಾನು 2 ಚಮಚ ತುಪ್ಪನ ಹಾಕ್ತಾ ಇದ್ದೀನಿ. ಈ ತುಪ್ಪ ಎಲ್ಲ ಇದರೊಳಗೆ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು. ನೀವು ಬೇಕಿದ್ರೆ ಇನ್ನೂ ಕೂಡ ಜಾಸ್ತಿ ತುಪ್ಪನ ಹಾಕ್ಬೋದು. ನೋಡಿ, ಈ ತುಪ್ಪ ಎಲ್ಲ ಇದು ಅಬ್ಸಾರ್ಬ್ ಮಾಡುತ್ತೆ ಸ್ವಲ್ಪ ಹೊತ್ತಾದ ನಂತರ. ಅದಾದ ನಂತರ ತಿರ್ಗಾ ನೀವು ತುಪ್ಪನ ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಇಷ್ಟ ನೋಡಿ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕೇವಲ 2 ಚಮಚ ಹಾಕ್ತಾ ಇದ್ದೀನಿ. ನೀವು ಒಂದು 6 ಚಮಚದವರೆಗೆ ಇದನ್ನು ಹಾಕ್ಕೊಳ್ಬೋದು. ಆದರೆ ಹಾಕುವಾಗ ಸ್ವಲ್ಪನೇ ಹಾಕಿ. 2 ಚಮಚವನ್ನೇ ಹಾಕಿ ಅದು ಅಬ್ಸಾರ್ಬ್ ಆದ ನಂತರ ತಿರ್ಗಾ 2 ಚಮಚನ ಹಾಕಿ. ನಾನು ಜಾಸ್ತಿ ಹಾಕೋದಿಲ್ಲ, ಅದು ಕಲರ್ ಕೂಡ ಇಲ್ಲಿ ಬಿಳಿ ಇರುವುದಿಲ್ಲ, ಎಲ್ಲೋ ಆಗುತ್ತೆ ಜಾಸ್ತಿ ತುಪ್ಪ ಹಾಕಿದರೆ. ಇದು ಸ್ವಲ್ಪ ಲೈಟ್ ಕ್ರೀಮಲ್ಲಿ ಕಲರ್ ಬಂದರೆ ಸಾಕು. ನಿಮಗೆ ಬೇಕಿದ್ರೆ ಕಲರ್ ಯಾವುದಾದ್ರೂ ಫುಡ್ ಕಲರ್ ಬೇಕಿದ್ರೆ ಅದನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ನಾನು ಅದನ್ನು ಮಾಡ್ತಾ ಇಲ್ಲ. ತುಪ್ಪ ಕೂಡ ನಾನು ಕೇವಲ 2 ಚಮಚ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ತುಪ್ಪದ ಫ್ಲೇವರ್ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಜಾಸ್ತಿ. ಇವಾಗ ನೋಡಿ ಇದು ರೆಡಿ ಆಗಿದೆ. ಹೇಗೆ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ? ನೋಡಿ, ಇದು ತಳ ಬಿಡ್ತಾ ಇದೆ. ತಳ ಬಿಟ್ಟರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇನ್ನೂ ಕೂಡ ನಿಮಗೆ ಹಲ್ವಾ ನೋಡಿ ತುಂಬ ಚ್ಯೂಯಾಗಿ, ತುಂಬ ಸ್ವಲ್ಪ ಗಟ್ಟಿಯಾಗಿ ಸ್ಟಿಕ್ಕಿಯಾಗಿ ಬರಬೇಕು ಅಂದರೆ ಇನ್ನೂ ಕೂಡ ನೀವು ಸ್ವಲ್ಪ ಇದನ್ನು ಬೇಯಿಸ್ಬೋದು. ನಾನು ಈ ಸ್ಟೇಜಲ್ಲಿ ಇದನ್ನು ಆಫ್ ಮಾಡಿ
ನಾವು ರೆಡಿ ಮಾಡ್ಕೊಂಡಿಟ್ಟಿರುವ ಪಾತ್ರೆಯೊಳಗೆ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಸೆಟ್ ಆಗಲಿಕ್ಕೆ ನಾವು ಇಡಬೇಕಾಗುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ನಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನಾವು ಕಟ್ ಮಾಡ್ಬೋದು. ಸೊ ತೆಂಗಿನಕಾಯಿ ಹಲ್ವಾ ರೆಡಿಯಾಗಿದೆ. ಎಷ್ಟೊಂದು ಈಸಿಯಾಗಿ ಮಾಡ್ಬೋದಲ್ವಾ? ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನೋಡಿ ತೆಂಗಿನಕಾಯಿ ಫ್ಲೇವರ್ ಇಷ್ಟ ನೋಡಿ ಅವ್ರಿಗೆ ಖಂಡಿತವಾಗ್ಲೂ ಈ ಹಲ್ವಾ ಇಷ್ಟ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿರುವ ಸಾಮಗ್ರಿಯಿಂದನೇ ಆರಾಮಾಗಿ ಮಾಡ್ಬೋದು. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದನ್ನು ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.